ಇವತ್ತು ವಿಧಾನಸಭೆ ಸದನದಲ್ಲಿ ಗೃಹಲಕ್ಷ್ಮಿ ಗದ್ದಲ ಜೋರಾಗಿತ್ತು. ತಪ್ಪು ಮಾಹಿತಿಯ ಬಗ್ಗೆ ಸ್ಪಷ್ಟನೆಯನ್ನ ನೀಡೋಕೆ ವಿಪಕ್ಷಗಳು ಪಟ್ಟು ಹಿಡಿದಿದ್ದು ಸದನದ ಬಾವಿಗಿಳಿದು ಪ್ರತಿಭಟನೆಯನ್ನ ಮಾಡಿತು. 3 ದಿನದಿಂದ ತಪ್ಪಿಸಿಕೊಂಡು ಓಡಾಡ್ತಾ ಇದ್ದಂತಹ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ 2 ತಿಂಗಳ ಬಾಕಿಯ ಬಗ್ಗೆ ಸ್ಪಷ್ಟನೆಯನ್ನ ನೀಡಿ ತಪ್ಪೊಪ್ಪಿಕೊಂಡ್ರು. ಆದ್ರೆ ಗೃಹಲಕ್ಷ್ಮಿ ಸ್ಕೀಮ್ ನಲ್ಲಿ 5,000 ಕೋಟಿ ಹಗರಣ ಆಗಿದೆ ಅಂತ ಹೇಳಿ ಬಿಜೆಪಿ ಆರೋಪವನ್ನ ಮಾಡಿದೆ. ಸದನವನ್ನ ಮಿಸ್ಲೀಡ್ ಮಾಡುವಂತ ಇಂಟೆನ್ಷನ್ ಇರಲಿಲ್ಲ. ಆದ್ರೆ ನಾನು ಹೋಗಿ ಚೆಕ್ ಮಾಡಿದಾಗ 2 ತಿಂಗಳ ಹೆಚ್ಚು ಕಡಿಮೆ ಆಗಿದೆ ಅನ್ನೋದು ಗೊತ್ತಾಯ್ತು. ಅದನ್ನ ಮುಂದಿನ ದಿನದಲ್ಲಿ ನಾನು ಸರಿ ಮಾಡ್ತೀನಿ. ನೀವು ಗ್ಯಾರಂಟಿ ಯೋಜನೆಗಳನ್ನ ಘೋಷಣೆ ಮಾಡಿದಿರಿ, ಆದ್ರೆ ಸರಿಯಾದ ಸಮಯಕ್ಕೆ ಯಾವುದನ್ನು ಕೂಡ ತಲುಪಿಸ್ಲಿಕ್ಕೆ ಆಗ್ತಾ ಇಲ್ಲ. ಸರ್ಕಾರ ದಿವಾಳಿ ಆಗಿದೆ, ಆ ಕಾರಣಕ್ಕೆ ಇದನ್ನು ಕೊಡ್ತಿಲ್ಲ ಅನ್ನೋದನ್ನ ಹೇಳಿ. ಜಲ್ ಜೀವನ್ ಮಿಷನ್ ದುಡ್ಡು ಸುಮಾರು 30-40 ಸಾವಿರ ಕೋಟಿ ಹಂಗಂತ ಕೇಂದ್ರ ಸರ್ಕಾರ ದಿವಾಳಿಯಾಗುತ್ತೆ ಅಂತ ಕಟ್ಟಿದಾರನು. ಬಾಯಲ್ಲಿ ಸದನಕ್ಕೆ ಸುಳ್ಳು ಹೇಳಿಸ್ತಾರೆ ಅಂತ ಹೇಳಿದ್ರೆ ಆ ಅಧಿಕಾರಿ ಒಂದೇ ರೂಪಾಯಿ ಕೊಡಕ್ಕೆ ಕೆಪಾಸಿಟಿ ಇಲ್ದವರು ಬಿಜೆಪಿ ಅವರು ಏನೋ 5 ಎಲೆಕ್ಷನ್ ಅನ್ನೋದು ಭರವಸೆಗಳ ಮಳೆಗರೆಯುವ ಕಾಲ. ಅದೇ ರೀತಿ ಗ್ಯಾರಂಟಿಗಳು ಮಾಡಿದ ಮೋಡಿ ಈಗ ಇತಿಹಾಸ. ಆದ್ರೆ ಆಡಿದ ಮಾತು, ಕೊಟ್ಟ ವಚನಕ್ಕೆ ಗ್ರಹಣ ಕವಿದಿದೆ. ಕಾಂಗ್ರೆಸ್ನ ಅಭಯ ಹಸ್ತವಾಗಿದ್ದ ಗ್ಯಾರಂಟಿ ಹಾದಿ ತಪ್ಪಿದಂತಿದೆ. ಗೃಹಲಕ್ಷ್ಮಿ ಹಣದ ವಿಚಾರ ವಿಧಾನಸಭೆಯಲ್ಲಿ ಕೋಲಾಹಲವನ್ನೇ ಸೃಷ್ಟಿಸಿಬಿಟ್ಟಿದೆ. ಟ್ರೈನಿಂಗ್ ಆಯ್ತಾ ಒಳಗಡೆ? ಟ್ರೈನಿಂಗ್ ಅದಲ್ಲ. 3 ದಿನದಿಂದ ಕಾಣ್ತಿಲ್ಲ ಹೆಬ್ಬಾಳ್ಕರ್ ಚಂದ್ರಲೋಕದಲ್ಲಿದ್ದಾರಾ? ತಪ್ಪು ಮಾಹಿತಿ ನೀಡಿ ಸಿಕ್ಕಿಬಿದ್ದ ಲಕ್ಷ್ಮಿ, ಸದನದಲ್ಲಿ ಬಿಜೆಪಿ ಹಂಗಾಮ. ವಿಧಾನಸಭೆ ಕಲಾಪ ಶುರುವಾಗ್ತಿದ್ದಂತೆ ಗೃಹಲಕ್ಷ್ಮಿ ಗಲಾಟೆ ಶುರುವಾಯಿತು. ಫೆಬ್ರವರಿ ಮಾರ್ಚ್ ತಿಂಗಳ ಹಣ ಹಾಕಿದ್ದಾಗಿ ಸದನಕ್ಕೆ ಮಾಹಿತಿ ನೀಡಿದ್ದ ಹೆಬ್ಬಾಳ್ಕರ್ ಹೇಳಿಕೆ ಸಾಕ್ಷಿ ಸಮೇತವಾಗಿ ಸುಳ್ಳಾಗಿಸಿದ ಬಿಜೆಪಿ 3 ದಿನದಿಂದ ಸಚಿವೆ ಕಾಣೆ ಆಗಿದ್ದಾರೆ ಅಂತ ಕಿಡಿಕಾರ್ತು. ಮಾತಾಡಿದೆ ನಾನು ಸ್ಪೀಕರ್ ಹತ್ರ, ಇಲ್ಲ ನಾನು ನಾಳೆ ಕರ್ಸ್ಬಿಡ್ತೀನಿ ಅಂದ್ರಿ. ನಾಳೆ ಹೋಯ್ತು, ತಿರ್ಗಿ ಮತ್ತೆ ಇವತ್ತು ಬಂತು, ಇವತ್ತೂ ಇಲ್ಲ, ಸದನಕ್ಕೆ ಬರ್ತಾ ಇಲ್ಲ. ಇದು ಇಡೀ ಸದನಕ್ಕೆ ಅಗೌರವ ಎಂದ ವಿಪಕ್ಷ ನಾಯಕ ಆರ್ ಅಶೋಕ್, ಪ್ರತಿ ತಿಂಗಳು 2,480 ಕೋಟಿ ಗೃಹಲಕ್ಷ್ಮಿ ಹಣ ಕೊಡಬೇಕು. 2 ತಿಂಗಳಿಗೆ 5,000 ಕೋಟಿ ಆಗಲಿದೆ. ಕೊಟ್ಟಿದ್ರೆ ಯಾರಿಗೆ ಕೊಟ್ರಿ, ಕೊಟ್ಟಿಲ್ಲ ಅಂದ್ರೆ ಆ ಹಣ ಎಲ್ಲಿ ಹೋಯ್ತು ಅಂತ ಪ್ರಶ್ನಿಸಿದ್ರು. ನಮ್ಗೆ ಇವಾಗ ಕೊಟ್ಟಿರೋ ಮಂತ್ರಿಗಳ ಉತ್ತರ ಅದು 5,000 ಕೋಟಿ ರೂಪಾಯಿ ಬೆಲೆ 5,000 ಕೋಟಿ ಅದು ಪ್ರತಿ ತಿಂಗಳಿಗೂ ಅದು 2,480 ಕೋಟಿ ಕೊಡಬೇಕು. 2,480 ಕೋಟಿ ಪ್ರತಿ ತಿಂಗಳು, ಅಂದಾಜು 5,000 ಕೋಟಿ. ಎಲ್ಲೋಯ್ತು ದುಡ್ಡು? 2 ತಿಂಗಳು ಹಣ ಬಂದಿಲ್ಲ, ತಪ್ಪೊಪ್ಪಿಕೊಂಡ ಹೆಬ್ಬಾಳ್ಕರ್. ಇನ್ನು ಸದನದಲ್ಲಿ ತಪ್ಪು ಒಪ್ಪಿಕೊಂಡ ಸಚಿವೆ ಹೆಬ್ಬಾಳ್ಕರ್, ಇಲ್ಲಿಯವರೆಗೂ 23 ಕಂತುಗಳನ್ನ ಹಾಕಿದ್ದೇವೆ, ನನ್ನ ಮಾಹಿತಿ ಪ್ರಕಾರ ಕೊಟ್ಟಿದ್ದೇವೆ ಅಂತ ಇತ್ತು. ವಿಚಾರಿಸಿದಾಗ ಇನ್ನು 2 ತಿಂಗಳು ಹಣ ಬಂದಿಲ್ಲ ಅಂತ ಮಾಹಿತಿ ಬಂದಿದೆ ಅಂತ ಸದನದಲ್ಲಿ ತಪ್ಪನ್ನ ಒಪ್ಕೊಂಡ್ರು. ಪದೇ ಫೆಬ್ರವರಿ ಮಾರ್ಚ್ ಅನ್ನ ಕೇಳಿದಾಗ ನನ್ನ ಮಾಹಿತಿ ಪ್ರಕಾರ ಕೊಟ್ಟಿದ್ದೀವಿ ಅನ್ನೋದು ಒಂದಿತ್ತು. ಆದರೆ ಹೋಗಿ ನಾನು ಮತ್ತೆ ವಿಚಾರಣೆ ಮಾಡಿದಾಗ ಫೆಬ್ರವರಿ ಮಾರ್ಚು ಇನ್ನು ಹಾಕೆಲ್ಲ ಸ್ವಲ್ಪ ಹೆಚ್ಚು ಕಡಿಮೆ ಆಗಿ ಅನ್ನುವಂಥ ಮಾಹಿತಿ ನನಗೆ ಬಂತು. ಇದರ ಅರ್ಥ ಆ ದುಡ್ಡನ್ನ ಬೇರೆ ಕಡೆ ಡೈವರ್ಟ್ ಆಯಿತು, ಅದಾಯಿತು ಇದಾಯಿತು ಅಂತಲ್ಲ. ಬಟ್ ಒಂದೇ ಮಾತನ್ನ ಹೇಳ್ತೀನಿ, 2 ತಿಂಗಳದ್ದು ಸರ್ಕಾರ ದಿವಾಳಿಯಾಗಿದೆ ಎಂಬ ಮಾತಿಗೆ ಕೆರಳಿದ ಡಿಸಿಎಂ. ಆದ್ರೆ ಸಚಿವರ ಉತ್ತರಕ್ಕೆ ಸಮಾಧಾನಗೊಳ್ಳದ ವಿಪಕ್ಷಗಳ ಸದಸ್ಯರು ವಾಕ್ ಸಮರಕ್ಕಿಳಿದ್ರು. ಈ ವೇಳೆ ಲಕ್ಷ್ಮಿ ಬೆಂಬಲಕ್ಕೆ ಬಂದ ಡಿಸಿಎಂ ಡಿಕೆಶಿ, ಕೇಂದ್ರದಿಂದ ಬರಬೇಕಾಗಿದ್ದ ಭದ್ರಾ ಮೇಲ್ದಂಡೆ ಯೋಜನೆಗೆ 5,300 ಕೋಟಿ ಹಣ, ಜಲಜೀವನ್ ಮಿಷನ್ ಯೋಜನೆಗೆ ಹಣ ಕೊಟ್ಟಿಲ್ಲ, ಹಾಗಂತ ನಾವು ಕೇಂದ್ರ ದಿವಾಳಿಯಾಗಿದೆ ಅಂತ ಹೇಳೋಕಾಗುತ್ತಾ ಅಂತ ಗೃಹಲಕ್ಷ್ಮಿ ಗೃಹಯುದ್ಧ ತಿರುಗಿಸಲು ಯತ್ನಿಸಿದ್ರು. ನಮ್ಮ ಸುನಿಲ್ ಯಂಗ್ ಲೀಡರ್ ಅವರು ಸರ್ಕಾರ ದಿವಾಳಿ ಆಗ್ಬಿಟ್ಟಿದೆ ಅಂತ ಒಪ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಆಯ್ತು, ನಿಮ್ಮ ಭಾವನೆ ಏನ್ ಬೇಕಾದ್ರೂ ಇರಲಿ. ಈಗ ನೀವು ಮಂತ್ರಿ ಇದ್ರಿ, ಒಂದು ಬಜೆಟ್ ಮಂಡಿಸಿದ್ರಿ, ನಿರ್ಮಲಾ ಸೀತಾರಾಮನ್ ಬಜೆಟ್ ಮಂಡಿಸಿದ್ರು,
ಆಯ್ತಪ್ಪ 5,300 ಕೋಟಿ ರೂಪಾಯಿ ಅಪ್ಪರ್ ಬರ್ಡರ್ ಬಜೆಟ್ಗೆ ಕೊಡ್ತೀವಿ ಅಂತ ಹೇಳಿದ್ರು, ಕೊಡಕ್ಕಾಗ್ಲಿಲ್ಲ. ಇಲ್ಲಿ ನರೇಗಾ ದುಡ್ಡು ಇವತ್ತರೆಗೂ ಕೂಡ ಕೋಟ್ಯಾಂತರ ರೂಪಾಯಿ ಕೊಡಬೇಕು. ಜಲ್ ಜೀವನ್ ಮಿಷನ್ ದುಡ್ಡು ಸುಮಾರು 30-40 ಸಾವಿರ ಕೋಟಿ, ಹಂಗಂತ ಕೇಂದ್ರ ಸರ್ಕಾರ ದಿವಾಳಾಗೋಯ್ತು ಅಂತ ಹೇಳಕ್ ಆಗ್ತದ ನಾನು? ಡಿಕೆಶಿ ಮಾತಿಗೆ ಕೇರ್ ಮಾಡದ ಆರ್ ಅಶೋಕ್ ಸಚಿವರು ಸದನಕ್ಕೆ ತಪ್ಪು ಮಾಹಿತಿ ಕೊಟ್ಟಿದ್ದಾರೆ, ಕ್ಷಮೆ ಕೇಳಬೇಕು ಅಂತ ಪಟ್ಟು ಹಿಡಿದ್ರು. ಅವ್ರು ಹೇಳಿರೋದ್ನ ನೀವು ಇಲ್ಲ ಕಡತದಿಂದ ಅಧ್ಯಕ್ಷರೇ ನೋಡಿ, ಇದೇನಾನ ನೀವು ಕಂಟಿನ್ಯೂ ಮಾಡಿದ್ರೆ ಇದೇ ತರ ಎಲ್ಲಾ ಮಂತ್ರಿಗಳು ಸುಳ್ಳು ಹೇಳಕ್ ಶುರು ಮಾಡ್ತಾರೆ ನೋಡಿ. ಕ್ಷಮೆ ಕೇಳಿ ವುಮನ್ ಕಾರ್ಡ್ ಪ್ರಯೋಗಿಸಿದ ಲಕ್ಷ್ಮಿ, ಕ್ಷಮೆ ಕೇಳಿ ವುಮನ್ ಕಾರ್ಡ್ ಪ್ರಯೋಗಿಸಿದ ಲಕ್ಷ್ಮಿ. ಫೈನಲಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಬಳಸಿದ ವಿಷಾದ ಪದಕ್ಕೆ ಸುರೇಶ್ ಕುಮಾರ್ ಆಕ್ಷೇಪಿಸಿದ್ರು. ಹಾಗಾಗಿ ಲಕ್ಷ್ಮಿ ಕ್ಷಮೆ ಕೇಳಬೇಕಾಯ್ತು. ಆದ್ರೆ ನಾನು ಒಬ್ಬ ಮಹಿಳೆ ಅಂತ ಈ ಮಟ್ಟಕ್ಕೆ ನೀವು ಮಾತಾಡ್ತಿರೋದು ಸರಿಯಲ್ಲ ಎಂಬ ಮಾತು ಸದನದ ಬೆಂಕಿಗೆ ತುಪ್ಪ ಸುರಿದ್ರು. ನಾನು ವಿರೋಧ ಪಕ್ಷದ ಎಲ್ಲ ಸದಸ್ಯರಿಗೆ ಕೇಳಲಿಕ್ಕೆ ಬಯಸ್ತೇನೆ, ನಾನು ವಿಷಾದವನ್ನು ವ್ಯಕ್ತಪಡಿಸ್ತೀನಿ. ಆ ವರ್ಡು ಮಾನ್ಯ ಸುರೇಶ್ ಸಾಹೇಬರಿಗೆ ಇಷ್ಟ ಆಗಲಿಲ್ಲ ಅಂದರೆ ನಾನು ಕ್ಷಮೆಯನ್ನು ಕೂಡ ಕೇಳಲಿಕ್ಕೆ ಬಯಸ್ತೇನೆ. ಆದರೆ ಒಬ್ಬ ಮಹಿಳೆ ಅಂತ ಹೇಳಿ ಈ ಮಟ್ಟಕ್ಕೆ ತಾವೆಲ್ಲ ಮಾಡ್ತಾ ಇದ್ದೀರಲ್ಲ, ಯಾವ ಸದನದಲ್ಲಿ ಮಹಿಳೆ ಪುರುಷ ಎಂಬ ಭೇದವಿಲ್ಲ. ಅಶೋಕ್ ತಿರುಗೇಟು. ಹೆಬ್ಬಾಳ್ಕರ್ ಮಾತಿಗೆ ಬಿಜೆಪಿ ಸದಸ್ಯರು ಕಿಡಿಕಾರಿದ್ರು. ಅಶೋಕ್ ರೂಲ್ ಬುಕ್ ಹಿಡಿದು ಮಹಿಳೆ ಪುರುಷ ಅನ್ನೋ ಪದಾನೇ ಇಲ್ಲ, ಇಲ್ಲಿ ಏನಿದ್ರು ಮಂತ್ರಿ ಅಂತ ಚಾಟಿ ಬೀಸಿದ್ರು. ಮಹಿಳೆ ಶೆಲ್ಟರ್ಗೆ ಹೋಗೋದ್ ಬೇಡ, ನಾನು ರೂಲ್ಸ್ ಬುಕ್ ಅನ್ನು ನೋಡಿದೆ. ಅಲ್ಲ ಅದು ಹೋಗೋದ್ ಬೇಡ, ಕರ್ತಕ್ಕೆ ಹೋಗಿದೆಯಲ್ಲ ಈಗ ತೆಗಿಸ್ಬಿಡಿ. ಅದು ರೂಲ್ಸ್ ಬುಕ್ ಅಲ್ಲಿ ಎಲ್ಲೂ ಇಲ್ಲ, ಅದು ಮಹಿಳೆ ಪುರುಷ ಅನ್ನೋದು ಎಲ್ಲೂ ರೂಲ್ಸ್ ಬುಕ್ ಅಲ್ಲಿ ಇಲ್ಲ. ಅದನ್ನ ಮಂತ್ರಿ ಅಂತ ಇದ್ದಾರೆ, ಅವರು ಈಕ್ವಲ್. ಮಧ್ಯೆ ಮಧ್ಯೆ ಬಾಯಿ ಹಾಕಿದ ಪ್ರಿಯಾಂಕ್ ಖರ್ಗೆ ವಿರುದ್ಧ ಸ್ಪೀಕರ್ ಗರಂ ಆದ್ರು. ಎದ್ದು ನಿಂತ ಚಲುರಾಯಸ್ವಾಮಿಗೆ ಬಿಜೆಪಿಗರ ಬಿಸಿ ಮುಟ್ತು. ಕೊನೆಗೆ 2 ತಿಂಗಳ ಕಂತು ಯಾವಾಗ ಕೊಡ್ತೇವೆ ಅಂತ ಹೇಳಿಲ್ಲ, ಹಾಗಾಗಿ ನಾವು ವಾಕೌಟ್ ಮಾಡ್ತೇವೆ ಅಂತ ವಿಪಕ್ಷಗಳು ವಾಕೌಟ್ ಮಾಡಿದ್ವು. ಹರೀಶ್ ಕಾಕೋಳ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.